ಹಲೋ, ನಮಸ್ಕಾರ ಎಲ್ರಿಗೂ. ನಮ್ಮ ಸುಟ್ಕೇಸ್ ಸ್ಟೋರೀಸ್‌ಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ಹೈದರಾಬಾದಲ್ಲಿ ಎಕ್ಸ್‌ಪ್ಲೋರ್ ಮಾಡ್ತಾ ಇರೋವಂಥದ್ದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ವಯಸ್ಸಾಗಿರೋರ್ವರೆಗೂ ಎಲ್ಲರಿಗೂ ಇಷ್ಟ ಆಗಿರೋವಂಥ ರಾಮೋಜಿ ಫಿಲ್ಮ್ ಸಿಟಿ. ಸೊ ರಾಮೋಜಿ ಫಿಲ್ಮ್ ಸಿಟಿ ಬಂದು ಸ್ವಲ್ಪ ಹೈದರಾಬಾದಿಂದ ಔಟ್‌ಸ್ಕರ್ಟ್ಸ್ ಇರುತ್ತೆ. ಬಟ್ ಇಲ್ಲಿ ನಾವು ರಾಮೋಜಿ ಫಿಲ್ಮ್ ಸಿಟಿ ಅವ್ರದ್ದೇ ಬಸ್ಸು ಪಿಕಪ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಇದೆ. ಸೊ ನಿಮ್ಮ ನಿಯರ್ ಬೈಯಲ್ಲಿ ಪಿಕಪ್ ಪಾಯಿಂಟು, ಡ್ರಾಪ್ ಪಾಯಿಂಟ್ ಕೊಟ್ಟಿರ್ತಾರೆ. ಸೊ ನೀವು ಅದನ್ನ ನೋಡಿಕೊಂಡು ಯಾವ ಲೊಕೇಶನ್ ಹತ್ರ ಆದರೆ ಅದಕ್ಕೆ ನಿಮ್ಮ ಪಿಕಪ್ಪು ಡ್ರಾಪ್‌ನ ಬುಕ್ ಮಾಡ್ಕೋಬೋದು. ಇಲ್ಲ ಅಂದರೆ ನಿಮಗೆ ಕಾರ್ ಪ್ಯಾಕೇಜಸ್ ಕೂಡ ಇದೆ. ರಾಮೋಜಿ ಫಿಲ್ಮ್ ಸಿಟಿ ಪ್ಯಾಕೇಜ್ ಅಂತಾನೆ ಅವ್ರು ವೆಯ್ಟ್ ಮಾಡಿ ರೌಂಡ್ ಟ್ರಿಪ್ ಕೂಡ ಕರ್ಕೊಂಡು ಹೋಗ್ತಾರೆ. ಇಲ್ಲ ಅಂದರೆ ನೀವು ಕ್ಯಾಬ್ಸನ್ನು ಬುಕ್ ಮಾಡ್ಕೋಬೋದು. ಓಲಾ, ಉಬರಲ್ಲೆಲ್ಲ ಇದೆ ಕ್ಯಾಬ್ಸ್ ಬುಕ್ಕಿಂಗ್ ಆಪ್ಷನು. ಬಟ್ ಇದು ಬಸ್ಸು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ಯಾಕಂದರೆ ಇದು ಥರ್ಡ್ ಪಾರ್ಟಿ ಇಲ್ಲ, ರಾಮೋಜಿ ಫಿಲ್ಮ್ ಸಿಟಿ ಅವ್ರದ್ದೇ. ಹಾಗಾಗಿ ನೀವು ಟ್ರಸ್ಟೆಡ್ ಅಂತ ಹೇಳ್ಬೋದು. ಆಮೇಲೆ ಅದರ ಟೈಮಿಂಗ್ಸು ಪಂಕ್ಚುಯಲ್ ಆಗಿತ್ತು. ನಮಗಂತೂ ಒಂದು 5 ಮಿನಿಟ್ಸ್ ಹೆಚ್ಚು ಕಡಿಮೆ ಬಿಟ್ಟರೆ ಕರೆಕ್ಟಾಗಿ ಬಂತು. ಪಿಕಪ್ಪು ಅಷ್ಟೇ, ಡ್ರಾಪು ಅಷ್ಟೇ. ಸೊ ನಾವಿಲ್ಲಿ ಬಸ್ ಪಾರ್ಕಿಂಗಲ್ಲಿ ಬಿಡ್ತಾರೆ. ಅಲ್ಲಿಂದ ಟಿಕೆಟ್ ಕೌಂಟರ್‌ಗೆ ಹೊರಟ್ವಿ. ಟಿಕೆಟ್ಸು ನಮ್ಗೆ ಆನ್‌ಲೈನಲ್ಲೇ ತೊಗೊಬೋದು ಅವ್ರ ವೆಬ್ಸೈಟಿಂದ. ಇಲ್ಲ ಅಂದರೆ ಇಲ್ಲೂ ಬಂದು ತೊಗೊಬೋದು. ಮಕ್ಕಳಿಗೆ 333 ಇಂದ 54 ಇಂಚಸ್ ಹೈಟಿಂದವರೆಗೂ ಮಕ್ಳ ಟಿಕೆಟ್ ಇರುತ್ತೆ. ಸೊ ಇಲ್ಲಿ ಹೈಟ್ ವೈಸ್ ಟಿಕೆಟು, ಇಯರ್ಸ್ ಅಲ್ಲ. ಸೊ ನಿಮ್ಮ ಮಕ್ಕಳು ಹೈಟ್ ಮೆಜರ್ ಮಾಡ್ತಾರೆ ಅಲ್ಲಿ. ನೀವು ಟಿಕೆಟ್ ತಗೊಂಡಿಲ್ಲ ಅಂದರೆ ಅವರೊಂದು ಬಾರ್ಡರ್ ಲೈನ್ ಕೊಟ್ಟಿರ್ತಾರೆ 33ಗೆ. ಸೊ ಅಷ್ಟು 33 ಇಂಚಸ್ಗಿಂತ ಕಡಿಮೆ ಇರೋ ಮಕ್ಳಿಗೆ ಫ್ರೀ ಇರುತ್ತೆ. 33 ಇಂಚಸ್ ಮೇಲಿರೋ ಮಕ್ಕಳಿಗೆ ಟಿಕೆಟ್ ತೊಗೊಬೇಕಾಗತ್ತೆ. ಅಡಲ್ಟ್ಸ್‌ಗೆ ಅರೌಂಡ್ ಟ್ಯಾಕ್ಸ್ ಎಲ್ಲ ಬಿಟ್ಟು 1550 ಹಂಗಾಗುತ್ತೆ. ಮಕ್ಕಳಿಗಾದರೆ 1350 ಆಗುತ್ತೆ. ಸೊ ಇಲ್ಲಿ ಬಂದು ಟೈಮಿಂಗ್ಸು 9 to 9 ಇರುತ್ತೆ. 9 AM to 9 PM ಅಂತ. ನಿಮಗೆ ಅಷ್ಟು ಟೈಮೂ ಬೇಕಾಗುತ್ತೆ ನೋಡೋಕ್ಕೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಸೊ ಒನ್ಸ್ ಟಿಕೆಟ್ ತೊಗೊಂಡು ಬಂದಮೇಲೆ ಈ ಥರ ಬಸ್ಸಸ್ ಇರುತ್ತೆ. ಸೊ ಆ ಬಸ್ಸಲ್ಲಿ ಹತ್ತಿದ್ಮೇಲೆ ನಿಮಗೆ ಮೈನ್ ರಾಮೋಜಿ ಫಿಲ್ಮ್ ಸಿಟಿ ಎಂಟ್ರೆನ್ಸ್ ಹತ್ರ ಕರ್ಕೊಂಡೋಗ್ಬಿಡ್ತಾರೆ ಅವ್ರು ಅದೇ ಬಸ್ಸಲ್ಲಿ. ಸೊ ಈ ಥರದ್ದು ಎಷ್ಟೊಂದು ಬಸ್ ಇರುತ್ತೆ. ನಿಮ್ದು ಒಂದು ಬಸ್ ಮಿಸ್ ಆಯಿತು ಅಂತಲ್ಲ, ಯಾವ ಬಸ್ ಆದರೂ ಹತ್ಕೋಬೋದು, ಯಾವ ಬಸ್ ಆದರೂ ಇಳ್ಕೊಬೋದು, ಆ ಥರ ಇದು. ಸೊ ನಿಮ್ಗೆ ಎಲ್ಲ ಕಡೆ ಈ ಥರ ಬಸ್ ಸ್ಟೇಷನ್ಸ್ ಇರುತ್ತೆ. ಹಿಂಗೆ ನೀವು ನೋಡ್ತಿದ್ದೀರಲ್ಲ ಹಂಗೆ. ಸೊ ಇವಾಗ ನಾವು ಹೋಗ್ತಿದ್ದೀವಲ್ಲ, ಇದು ಬಂದು ಹೋಟೆಲ್ ಇದು. ಸೊ ಇಲ್ಲೇ ಬೇಕಂದರೆ ಸ್ಟೇ ಮಾಡ್ಬೋದು. ನೈಟ್ ಸ್ಟೇ ಆಪ್ಷನ್ನೂ ಇದೆ. ಸೊ ಇಲ್ಲಿ ಹೋಟೆಲಲ್ಲಿ ಸ್ಟೇ ಮಾಡಿ ನೀವು 2-3 ದಿನ ಕೂಡ ನೋಡ್ಕೋಬೋದು. ಹಾಗೆ ಬಸ್ಸಲ್ಲಿ ಇದು ಯುರೇಕಾ ಅಂತ ಒಂದು ಸ್ಪಾಟು, ಇಲ್ಲಿ ಬಿಡ್ತಾರೆ. ಇಲ್ಲಿ ಒಂದು 3 ಶೋಸ್ ಇರುತ್ತೆ, ಓಪನಿಂಗ್ ಶೋಸು. ಅದನ್ನು ಓಪನಿಂಗ್ ಸೆರೆಮನಿ ಅಂತ ಅದು ನೋಡಿಕೊಂಡು ಆಮೇಲೆ ಅಲ್ಲಿಂದ ಒಂದೊಂದಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ನಾವು ಬರ್ತಾ 9:30ಗೆ ಒಂದು ಶೋ ಆಗಿತ್ತು. ಇದು ನೆಕ್ಸ್ಟ್ ಶೋ. ನಾವು 3 ಶೋ ನೋಡಿಕೊಂಡು ಆಮೇಲೆ ಇಲ್ಲಿ ವೈಲ್ಡ್ ವೆಸ್ಟ್ ಅಂತ ಒಂದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಟಿ ಥರ ಇದೆ, ಕೌಬಾಯ್ ಟೈಪ್ ಸಿಟಿ. ಅದನ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಅಲ್ಲಿಂದ ಯುರೇಕಾಯಿಂದ ಬಸ್ ಹತ್ತಿದ್ವಿ. ಸೊ ಇಲ್ಲಿ ಇದು ಲಾಸ್ಟಲ್ಲೂ ಬರ್ಬೋದು ಇಲ್ಲಿಗೇನೆ. ಇಲ್ಲಿ ಇಲ್ಲ ಅಂದರೆ ಫಸ್ಟಲ್ಲಿ ಕಾಂಪ್ಲಿಮೆಂಟ್ರಿ ರೈಡ್ಸೂ ಇದೆ. ಸೊ ಅದನ್ನು ಆಡ್ಬೋದು. ಇಲ್ಲಿ ಬಸ್ಸಲ್ಲಿ ಗೈಡ್ ಇರ್ತಾರೆ. ಸೊ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. with 48 different sound stages. 1666 ఎకరాల్లో ఉంటుంది రామోజీ ఫిల్మ్ సిటీ. అందుకు 2006వ సంవత్సరంలో గిన్నీస్ వరల్డ్ రికార్డ్ కూడా ప్రెజెంట్ చేయడం జరిగింది ఫర్ బీయింగ్ వరల్డ్స్ లార్జెస్ట్ స్టూడియో. ಸೊ ಈಗ ನಾವು ನೋಡ್ತಾ ಇರೋದು ಬಂದು ಒಂದು ಗಾರ್ಡನ್ ಸೆಟಪ್ಪು. ಇದು ಬಂದು ಆಚೆಯಿಂದ ಮುಘಲ್ ಗಾರ್ಡನ್ ಥರ ಕಾಣಿಸುತ್ತೆ. ಬಟ್ ಒಳಗೆ ಹೋದರೆ ಬೃಂದಾವನ್ ಗಾರ್ಡನ್ಸ್ ಇದೆಯಲ್ಲ, ಸೊ ಅದ್ರ ಸೆಟಪ್ ಇದೆ ಇಲ್ಲಿ. ಸೊ ಇಲ್ಲಿ ತುಂಬ ಮೂವೀಸು, ಜೋಧಾ ಅಕ್ಬರ್ ಇರ್ಬೋದು, ಪೊನಿಯನ್ ಸೆಲ್ವನ್ ಅಂತ ತಮಿಳ್ ಮೂವಿ ಇರ್ಬೋದು, ಆ ಥರ ಒಂದು ಕಲ್ಚರಲ್ ಮೂವೀಸ್ ಥರ ಅನಿಸುತ್ತಲ್ವಾ, ಆ ಥರ ಮೂವೀಸ್ ಎಲ್ಲ ಇಲ್ಲೇ ತೆಗ್ದಿರೋದು ಏನ್ಷಿಯಂಟಾಗಿ. ಆದರೆ ನೀವು ಆಚೆಯಿಂದ ನೋಡ್ಬೇಕಾದ್ರೆ ಇದು ಬೇರೆ ವ್ಯೂ ಇರುತ್ತೆ, ಒಳಗಿಂದನೇ ಬೇರೆ ಇರುತ್ತೆ. ಸೊ 2 ಸೆಟಪ್ಸು ಒಂದೇ ಕಡೆ ಇದೆ. ನಮಗೆ ಮೂವಿಯಲ್ಲಿ ಇದು 2 ಸೆಟಪ್ಸ್ ಅನ್ಸಲ್ಲ, 2 ಡಿಫ್ರೆಂಟ್ ಏರಿಯಾ ಅನಿಸುತ್ತೆ. ಹಾಗೆ ಕಾಣಿಸುತ್ತೆ ಇಲ್ಲಿನ ಸೆಟಪ್ಸು. ಸೊ ಕನ್ನಡ ಮೂವೀಸ್ ಅಂದರೆ ಕುರುಕ್ಷೇತ್ರ ಇರ್ಬೋದು, ದರ್ಶನ್ ಅವ್ರದ್ದು ಬೃಂದಾವನ ಮೂವಿಯಲ್ಲಿ ಈ ಸೀಕ್ವೆನ್ಸ್ ಯೂಸ್ ಮಾಡಿದ್ದಾರೆ. ಆಗಲೇ ದರ್ಶನ್ ಅವ್ರದ್ದು ಸಾರಥಿ ಮೂವಿಯಲ್ಲಿ ಸಾಂಗ್ಸ್ ಕೂಡ ಇಲ್ಲೇ ಶೂಟ್ ಮಾಡಿದ್ದಾರೆ.
ಸೊ ಇದು ಅದೇ ಗಾರ್ಡನ್ದು ನೈಟ್ ವ್ಯೂ ನೀವು ನೋಡ್ಬೋದು. ಆಗಲೇ ವಿಡಿಯೋಗೂ ಇವಾಗಿಂದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಒಳಗೆ ಫುಲ್ಲು ಫೌಂಟನ್ಸ್ ಇದ್ದಾವೆ, ತುಂಬ ಚೆನ್ನಾಗಿ ಕಾಣ್ತಿದೆ. ಹಾಗೆ ಇನ್ನೂ 2 ಮೂವೀಸು ಭರಾಟೆ ಟಗರುದು ಸಾಂಗ್ಸ್ ಕೂಡ ಈ ಬೃಂದಾವನ್ ಗಾರ್ಡನ್ಸ್ ಒಳಗೇನಿದೆ ಅದರಲ್ಲೇ ಶೂಟ್ ಮಾಡಿದ್ದಾರಂತೆ. ಸೊ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ವೈಬ್ರೆಂಟ್ ಆಗಿದೆ. ನೀವು ಹಗಲಲ್ಲಿ ನೋಡೋದಕ್ಕೂ ಬೆಳಕಿಲ್ದಿರುವಾಗ ಕತ್ಲಲ್ಲಿ ನೋಡೋದಕ್ಕೂ ಡಿಫ್ರೆನ್ಸ್ ಇದೆ. ಸೊ ಒಂದೇ ಸೆಟ್ ಅಂತ ಅನ್ಸೋದೇ ಇಲ್ಲ, ಅಷ್ಟು ವೈಬ್ರೆಂಟಾಗಿ ಮಾಡಿದ್ದಾರೆ ರಾತ್ರಿ ಹೊತ್ತು. ಸೊ ಹೀಗೆ ನೀವು ನೋಡ್ತಿದ್ರೆ ಇದು ಬಂದು ಜಗ್ ಫೌಂಟೇನ್ ಅಂತ ಇಲ್ಲಿ. ಈ ಫೌಂಟೇನ್ದು ಸ್ಪೆಷಾಲಿಟಿ ಏನಂದರೆ ಆ ಜಗ್ನ ತೆಗೆದು ನಿಮ್ಗೆ ಏನು ಬೇಕು ಅಂದರೆ ಅದನ್ನ ರೀಪ್ಲೇಸ್ ಮಾಡಿಕೊಡ್ತಾರೆ ಮೂವಿ ಶೂಟ್ಗೆ. ಸೊ ಇದು ಕ್ಲೈಮ್ಯಾಕ್ಸ್ ಸೀನಲ್ಲಿ ಕ್ರಿಶ್ದು ಒಂದು ಸ್ಟ್ಯಾಚ್ಯೂ ಇರುತ್ತಲ್ಲ ಅದನ್ನು ಈ ಜಗ್ನ ತೆಗ್ದೆ ರೀಪ್ಲೇಸ್ ಮಾಡಿರೋದಂತೆ. ಹಾಗೆ ಪವರ್ ಮತ್ತು ಪ್ರೇಮ ಬರಹ ಮೂವಿ ಸಾಂಗ್ಸ್ ಎಲ್ಲ ಇಲ್ಲೇ ಶೂಟ್ ಮಾಡಿರೋದು. ಮತ್ತು ಈ ಬಿಲ್ಡಿಂಗ್ ನೋಡ್ತಿದ್ದೀರಲ್ಲ ಇದು ಮಲ್ಟಿಪರ್ಪಸ್ ಬಿಲ್ಡಿಂಗ್ ಅಥವಾ MP ಬಿಲ್ಡಿಂಗ್ ಅಂತಾರೆ ಇವರು. ಸೊ ಇಲ್ಲಿ ಏನಪ್ಪ ಅಂದರೆ ಇದು ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಸೊ ಇದು ಬಂದು ನಾರ್ತ್ ಇಂಡಿಯನ್ ವಿಲೇಜ್ ಸೆಟ್ಟು. ಇದು ನೋಡ್ತಿದ್ದೀರಲ್ಲ ಅದು ಗೋಲ್ಡನ್ ಟೆಂಪಲ್ ಅಂತ ಪೇಂಟ್ ಮಾಡೋದು ಯೂಸ್ ಮಾಡಿದ್ದಾರೆ. ಹಾಗೆ ನೀವು ಬಂದರೆ ಈ ಕಡೆ ಗಂಗೂಬಾಯಿ ಅಂತ ಒಂದು ಮೂವಿ ಇದೆ, ಅದರದ್ದು ಮನೆ ಇದು, ಆ ಮೂವಿಯಲ್ಲಿರುವಂಥ ಮನೆ. ಸೊ ಇನ್ನೂ ಪಾಪ್ಯುಲರ್ ಮೂವೀಸ್ ಹೇಳ್ಬೇಕಂದ್ರೆ RRR, KGF, ಜನತಾ ಗ್ಯಾರೇಜು, ಲಕ್ಕಿ ಭಾಸ್ಕರ್, ಸಲಾರ್ ಇದೆಲ್ಲನೂ ಮುಂಬೈ ಟೌನ್ ತೋರಿಸೋದಕ್ಕೆ ಯೂಸ್ ಮಾಡಿರೋಂಥ ಸೆಟ್ ಇದು. ಸೊ ನೀವು ಹಾಗೆ ನೋಡಿದ್ರೆ ಟೌನ್ ಅಂತಾನೆ ಅನ್ಸುತ್ತೆ, ನಾರ್ಮಲ್ ಸೆಟ್ ಅನ್ಸಲ್ಲ. ಬಟ್ ನೀವು ಇದ್ರ ಹಿಂದ್ಗಡೆ ನೋಡಿದ್ರೆ ಏನೂ ಇರಲ್ಲ. ಇಲ್ಲಿ ಎಷ್ಟು ವಿಂಡೋಸು ಡೋರ್ಸು ಕಾಣ್ತಿದೆಯೋ ಅಷ್ಟೇ ಇದು ಬಿಲ್ಡಿಂಗು, ಒಳಗೆ ಏನೂ ಇರೋದಿಲ್ಲ. ಸೊ ನೀವು ನೋಡ್ಬೋದು ಇಲ್ಲಿರೋದೆಲ್ಲನೂ. ಅಲ್ಲಿದೆಯಲ್ಲ ಅದು ಗೇಟ್ ವೇ ಆಫ್ ಇಂಡಿಯಾ ಅಂತ. ಸೊ ಅದನ್ನು ಯೂಸ್ ಮಾಡಿದ್ದಾರೆ ಎಷ್ಟೊಂದು ಮೂವೀಸಲ್ಲಿ. ಸೊ ಈಗ ನಾವು ನೋಡ್ತಿರೋದು ಸೌತ್ ಇಂಡಿಯನ್ ವಿಲೇಜ್ ಸೆಟ್ಟು. ಸೊ ಇಲ್ಲಿ ಆಪ್ತಮಿತ್ರ ಅಲ್ಲಿ ಡ್ಯಾನ್ಸ್ ಮಾಸ್ಟರ್ ಮನೆ ಅದು ಇವಾಗ ಜಸ್ಟ್ ನಾವು ನೋಡಿದ್ದು. ಈ ಥರ ಸೌತ್ ಇಂಡಿಯನಲ್ಲಿ ಪಂಚಾಯತ್ ಟೈಪ್ದೆಲ್ಲ ಮನೆ ಇಲ್ಲಿರುತ್ತೆ. ಸೊ ನೀವು ಹಾಗೆ ನೋಡ್ಬೋದು ಹಿಂದೆ ಫುಲ್ಲು ಫಾರೆಸ್ಟ್ ಇದೆ. ಸೊ ನಾನು ಆಗಲೇ ಹೇಳ್ದಂಗೆ ಇದು ನೀವು ಮುಂದೆ ಎಷ್ಟು ನೋಡ್ತಿದ್ದೀರೋ ಅಷ್ಟೇ ಬಿಲ್ಡಿಂಗು, ಒಳಗೆ ಏನೂ ಇರೋದಿಲ್ಲ. ಜಸ್ಟ್ ಸೆಟಪ್ ಥರ ಯೂಸ್ ಮಾಡ್ತಾರೆ ಅಷ್ಟೇ ಔಟ್ಡೋರ್ ಶೂಟಿಂಗ್ಗೆ. ಸೊ ಒಳಗೆ ಏನಾದರೂ ಬೇಕಂದ್ರೆ ಅವರು ಡೈರೆಕ್ಟರು ಏನು ಬೇಕೋ ಅದನ್ನ ಅರೇಂಜ್ ಮಾಡ್ಕೋತಾರೆ, ವಾಪಸ್ ತೆಗಿತಾರೆ ಅಷ್ಟೇ. ಇಲ್ಲಿ ನಾರ್ಮಲ್ ಮನೆ ಅಲ್ಲ, ಇದು ಜಸ್ಟ್ ಒಂದು ಬ್ಲಾಕ್ ಥರ ಅಷ್ಟೇ. ಸೊ ಎಷ್ಟೊಂದು ಮೂವೀಸಲ್ಲಿ ಸೌತ್ ಇಂಡಿಯನ್ ವಿಲೇಜ್ ತೋರಿಸಿರೋದು ಇಲ್ಲಿಂದೇ ಸೆಟಪ್ ಅಂತೆ. ಸೊ ನೀವು ನೋಡ್ಬೋದು ಇನ್ಕ್ಲೂಡಿಂಗ್ ಆ ಅಂಗಡಿಗಳು ಬೀಗ ಸಹ ಹಾಕಿರೋದು ಎಲ್ಲನೂ ಹಂಗೆ ಇದೆ. ಸೊ ನಾವೀಗಿರೋದು ಬಂದು ಸೆಂಟ್ರಲ್ ಜೈಲ್ ಸೆಟಪ್ಪಲ್ಲಿ. ಸೊ ಈ ಸೆಟಪ್ಪಲ್ಲಿ ಪ್ರಿಸನ್ಸ್ ಇರ್ಬೋದು, ಪಕ್ಕದಲ್ಲೇ ಸೆಂಟ್ರಲ್ ಜೈಲ್ದು ಪೊಲೀಸ್ ಅವ್ರು ಏನಿರ್ತಾರೆ ಆ ಆಫೀಸ್ ಇರ್ಬೋದು. ಆ್ಯಂಡ್ ಇದು ನೋಡ್ತಿದ್ದೀರಲ್ಲ ಇದು ನೇಣು ಹಾಕುವಂಥ ಜಾಗ. ಇದನ್ನು ಎಷ್ಟೊಂದು ಮೂವೀಸಲ್ಲಿ RRR ಇರ್ಬೋದು, ಜೈಲರ್ ಇರ್ಬೋದು, ಮತ್ತು ದೃಶ್ಯ 2 ಪಾರ್ಟ್ 2 ಅಲ್ಲಿರ್ಬೋದು, ತಂಡೇಲ್ ಅಂತ ತೆಲುಗು ಮೂವಿ ರೀಸೆಂಟಾಗಿ, ತೇರೆ ನಾಮ್ ಅಂತ ಅದರಲ್ಲಿ ಮೆಂಟಲ್ ಹಾಸ್ಪಿಟಲ್ ಇರುತ್ತೆ ಸಲ್ಮಾನ್ ಖಾನ್ ಅವ್ರದ್ದು, ಅದು ಸಹ ಇದೆ ಬಿಲ್ಡಿಂಗು. ಅಷ್ಟೇ ಅಲ್ಲ ಲಿಯೋ, ಮಾಸ್ಟರ್ ಈ ಥರದ್ದೆಲ್ಲನೂ ಇಲ್ಲೇ ಶೂಟ್ ಮಾಡಿರೋದು. ಸೊ ನಾವೀಗಿರೋದು ಭಾಗವತಂ ಸೆಟ್ ಅಂತ ಇಲ್ಲಿ. ಇದು ಬಂದು ಒಂದು ರಾಜರ ಕಾಲದ ಸೆಟ್ ಅಂತ ಹೇಳ್ಬೋದು. ಇನ್ನು ಅದಕ್ಕಿಂತ ಹೇಳ್ಬೇಕಂದ್ರೆ ಈ ರಾಮಾಯಣ, ಮಹಾಭಾರತ ಇಂಥದ್ದು ಇರುವಂಥ ಸೆಟ್ ಅಂತ ಹೇಳ್ಬೋದು. ಇಲ್ಲಿ ಕನ್ನಡ ಪಾಪ್ಯುಲರ್ ಮೂವಿ ಆದಂಥ ಕುರುಕ್ಷೇತ್ರದ್ದು ಮೂವಿ ಸೀನ್ಸು ಎಷ್ಟೊಂದು ಶೂಟ್ ಮಾಡಿದ್ದಾರೆ. ಕುರುಕ್ಷೇತ್ರ ಅಲ್ಲಿ ದರ್ಶನ್, ರವಿಚಂದ್ರನ್, ಅರ್ಜುನ್ ಸರ್ಜಾ, ನಿಖಿಲ್ ಕುಮಾರ್ ಇವರೆಲ್ಲರೂ ಆ್ಯಕ್ಟ್ ಮಾಡಿರ್ತಾರೆ. ಆ ಥರದೊಂದು ಸೆಟ್ ಇದು. ಅಷ್ಟೇ ಅಲ್ದಿರ ಒಂದು ತೆಲುಗುದು ಎಪಿಕ್ ಸೀರಿಯಲ್ಲು, ಒಂದು ಲಾಂಗೆಸ್ಟ್ ರನ್ನಿಂಗ್ ಸೀರಿಯಲ್ ಅಂತ ಹೇಳ್ಬೋದು. ಈ ಥರ ಒಂದು ರಾಮಾಯಣ ಮಹಾಭಾರತದ ಬಗ್ಗೆ ಮಾಡಿರುವಂಥ ಸೀರಿಯಲಲ್ಲಿ ಅದು 241 ಎಪಿಸೋಡ್ಸು ಶೂಟ್ ಮಾಡಿರ್ತಾರೆ. ಅಂಥದ್ದೊಂದು ಸೀರಿಯಲ್ಲು ಇಲ್ಲೇ ಶೂಟ್ ಮಾಡಿರೋವಂಥದ್ದು. ಸೊ ನೀವೀಗ ನೋಡಿದ್ರಲ್ಲ ಆ ಕಡೆ ಒಂದು ರಾಜ ದರ್ಬಾರ್ ಹಾಲು, ಈ ಕಡೆ ಒಂದಿರುತ್ತೆ, ಮತ್ತು ಆ ಕಡೆ ಇನ್ನೊಂದಿರುತ್ತೆ. ಆ ಥರ 4 ಸೆಟ್ಟು ಒಂದೇ ಕಡೆ ಇದೆ. ಸೊ ಇವಾಗ ನೀವು ಅಲ್ಲೊಂದು ಇಲ್ಲೊಂದು ನೋಡಿದ್ರಲ್ಲ ಹಾಗೇ ಇದೇನಾಗುತ್ತೆ ಅಂದರೆ ಕಲರ್ ಚೇಂಜ್ ಮಾಡಿದಾಗ ನಿಮಗೆ ಇದು ಬೇರೆ ಅರಮನೆ ಅಂತಲೇ ಅನಿಸುತ್ತೆ. ಆ ಥರ ಒಂದು ಸೆಟಪ್ ಮಾಡಿದ್ದಾರೆ ಇಲ್ಲಿ. ಸೊ ನಾವೀಗ ಏನು ನೋಡ್ತಿದ್ದೀವಿ ಇದು ಏಂಜಲ್ ಫೌಂಟೇನು. ಇಲ್ಲಿ ಆಲ್ ದ ಬೆಸ್ಟು, ಸಂಡೇ, ಖಡ್ಗಮು, ಹ್ಯಾಪಿ ನ್ಯೂ ಇಯರು ಇಂಥದ್ದೆಲ್ಲ ಮೂವಿ ಶೂಟ್ ಮಾಡಿದ್ದಾರೆ. ಕನ್ನಡ ಮೂವೀಸಲ್ಲಿ ಪವರು ಮತ್ತು ಪ್ರೇಮ ಬರಹ ಇಂಥದ್ದು ಸಾಂಗ್ ಶೂಟ್ ಎಲ್ಲ ಮಾಡಿದ್ದಾರೆ ಇಲ್ಲಿ. ಹಾಗೆ ನೀವು ಹಿಂದೆ ನೋಡ್ತಿದ್ದೀರಲ್ಲ ಅದೇ ಗಾರ್ಡನ್ನು ಹೂಲಾಲ ಎಂಟೈರ್ ಸಾಂಗು ಶೂಟ್ ಮಾಡಿರೋಂಥ ಗಾರ್ಡನ್ನು. ಹಾಗೆ ನೀವು ಇಲ್ಲಿ ಏನು ಸ್ಟ್ರೀಟ್ ನೋಡ್ತಿದ್ದೀರಲ್ಲ ಎಷ್ಟೊಂದು ಸ್ಟ್ರೀಟಲ್ಲಿ ನೈಟ್ ವಾಕ್ ಹೋಗೋ ಅಂಥ ಸೀನ್ಸ್ ಇರ್ಬೋದು, ಅಥವಾ ಒಂದು ಸ್ಟ್ರೀಟಲ್ಲಿ ಶೂಟ್ ಮಾಡಿರೋ ಸಾಂಗ್ಸ್ ಇರ್ಬೋದು, ಅದೆಲ್ಲ ಇಲ್ಲೇ ತೆಗ್ದಿರ್ತಾರೆ. ಸೊ ನಾವೀಗಿರೋದು ಬಂದು ಬಾಹುಬಲಿ ಸೆಟ್ಟಲ್ಲಿ. ಇದು ಬಂದು ಬಾಹುಬಲಿ ಬಿಗಿನಿಂಗ್ ಇರ್ಬೋದು, ಕನ್ಕ್ಲೂಷನ್ ಇರ್ಬೋದು, ಎರಡೂ ಪಾರ್ಟಲ್ಲಿ ನೀವು ಮಾಹಿಷ್ಮತಿ ಸಂಸ್ಥಾನ ಅಥವಾ ಕಿಂಗ್ಡಮ್ ಏನು ನೋಡ್ತೀರಾ ಅದಷ್ಟು ಶೂಟ್ ಇಲ್ಲೇ ಮಾಡಿರೋದು. ಸೊ ಇದು ಪ್ರೀವಿಯಸ್ಲಿ ಇರಲಿಲ್ಲ,
ಎಕ್ಸಿಸ್ಟಿಂಗ್ ವೆನ್ಯೂ ಅಥವಾ ಸೆಟ್ಟಲ್ಲಿ ಮಾಡಿರೋ ಅಂಥ ಶೂಟ್ ಅಲ್ಲ ಅದು ಮೂವಿ. ಈ ಮೂವಿಗೋಸ್ಕರನೇ ಈ ಸೆಟ್ಟು ಕ್ರಿಯೇಟ್ ಮಾಡಿರೋ ಅಂಥದ್ದು. ಆಮೇಲೆ ಮೂವಿ ಮುಗಿದ್ಮೇಲೆ ಸೆಟ್ ಉಳಿಸ್ಕೊಂಡಿದ್ದಾರೆ. ಈ ಸೆಟ್ಟು ಕ್ರಿಯೇಟ್ ಮಾಡೋದಕ್ಕೆ 3 to 5 months ಬೇಕಾಯ್ತಂತೆ. ಅದಕ್ಕೆ 60 crores ಇನ್ವೆಸ್ಟ್ ಮಾಡಿದಾರಂತೆ ಈ ಸೆಟ್ಗೆ. ಹಾಗೆ ಇದು 100 acre ಲ್ಯಾಂಡ್ನ ಕವರ್ ಮಾಡಿದೆ ಅಂತೆ ಈ ಸೆಟ್ ಅಷ್ಟೂ. ಇವಾಗ ಸ್ವಲ್ಪ ರೆಡ್ಯೂಸ್ ಮಾಡಿದ್ದಾರೆ, ಬಟ್ ಫುಲ್ ಸೆಟ್ ಇದ್ದಿದ್ದು 100 acre ಲ್ಯಾಂಡಲ್ಲಿ ಇದ್ದಿದ್ದಂಥ ಸೆಟ್ ಇದು. ಸೊ ನೀವು ಬಾಹುಬಲಿ 1ಅಲ್ಲಿ ಕಟ್ಟಪ್ಪ ಇರ್ಬೋದು, ಮತ್ತು ಬಾಹುಬಲಿ ಇರ್ಬೋದು, ಕಾಳಕಿಯ ಇರ್ಬೋದು, ಅದು ಏನೇನು ನೋಡ್ತೀರಲ್ವ ಅದಷ್ಟು ಇಲ್ಲಿದೆ. ಇದು ಬಂದು ಅವರು ಟೆಂಪಲ್ಗೆ ಪ್ರೇಯರ್ ಮಾಡ್ತಾ ಇರೋದೆಲ್ಲ ತೋರಿಸ್ತಾರಲ್ಲ ರಮ್ಯಕೃಷ್ಣ ಅವರು, ಆ ಒಂದು ಸೀನ್ ತೆಗ್ದಿರೋ ಅಂಥ ಜಾಗ. ಸೊ ಈ ಫಸ್ಟು ಪಾರ್ಟ್ 1 ಮೂವಿ ಬಂದು 170 crores ಬಡ್ಜೆಟಲ್ಲಿ ಆಗಿರೋದು 2015. ಸೊ 600 to 650 crores ರೆವೆನ್ಯೂ ಮಾಡ್ಕೊಂಡಿದ್ದಾರೆ ಅದರಿಂದ ಅವರು. ಹಾಗೆ ಸೆಕೆಂಡ್ ಪಾರ್ಟ್ ಬಂದು 250 crores ಬಡ್ಜೆಟಲ್ಲಿ ಮಾಡಿರೋದು, 1810 crores ಅದರಿಂದ ರೆವೆನ್ಯೂ ಮಾಡ್ಕೊಂಡಿದ್ದಾರೆ. ಸೊ ಬಿಗಿನಿಂಗಲ್ಲಿ ಕನ್ಕ್ಲೂಷನಲ್ಲಿ ನೀವು ಮಾಹಿಷ್ಮತಿ ಸಂಸ್ಥಾನದ ಏನೇನು ನೋಡ್ತೀರಾ ಇದೇ ಜಾಗನೇ. ಸೊ ನೀವು ಈ ಮೂವಿಯಲ್ಲಿ ಪ್ರಭಾಸ್ ಇರ್ಬೋದು, ತಮನ್ನಾ ಇದ್ದಾರೆ, ಅನುಷ್ಕಾ ಇದ್ದಾರೆ, ರಾಣಾ ಇದ್ದಾರೆ, ಸತ್ಯರಾಜ್ ಇದ್ದಾರೆ. ಹಾಗೆ ನಮ್ಮ ಕನ್ನಡದ ಕಿಚ್ಚ ಸುದೀಪ್ ಅವರು ಸಹ ಅರೇಬಿಯನ್ ವೆಪನ್ ಡೀಲರ್ ಅಂತ ಒಂದು ಪಾರ್ಟ್ ಮಾಡಿದ್ದಾರೆ ಇದರಲ್ಲಿ. ಇದಕ್ಕೆ ಎಷ್ಟೊಂದು ಅವಾರ್ಡ್ ಸಿಕ್ಕಿದೆ. ಬೆಸ್ಟ್ ಫ್ಯಾಂಟಸಿ ಫಿಲಿಮ್ ಅಂತ ಅವಾರ್ಡ್ ಸಿಕ್ಕಿದೆ, ಬೆಸ್ಟ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತ ರಮ್ಯಕೃಷ್ಣ ಅವ್ರಿಗೆ ಅವಾರ್ಡ್ ಸಿಕ್ಕಿದೆ, ನ್ಯಾಷನಲ್ ಫಿಲಿಮ್ ಅವಾರ್ಡ್ ಫಾರ್ ಬೆಸ್ಟ್ ಫೀಚರ್ ಫಿಲಿಮ್ ಅಂತ ಸಿಕ್ಕಿದೆ, ನ್ಯಾಷನಲ್ ಅವಾರ್ಡ್ ಫಾರ್ ಬೆಸ್ಟ್ ಎಫೆಕ್ಟ್ಸ್ ಅಂತ ಸಿಕ್ಕಿದೆ. ಹಾಗೆ ಇದು ತೆಲುಗುವಲ್ಲಿ ಇದು ರಿಲೀಸ್ ಆದಾಗ ಹೈಯೆಸ್ಟ್ ಕಲೆಕ್ಷನ್ ಮಾಡಿರುವಂಥ ಮೂವಿ ಅಂತೆ. ಹಾಗೆ ಸೆಕೆಂಡ್ ಹೈಯೆಸ್ಟ್ ಇಂಡಿಯನ್ ಫಿಲಿಮ್ಸಲ್ಲಿ ಕಲೆಕ್ಷನ್ ಮಾಡಿರೋವಂಥ ಮೂವಿ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಅವರು ವಾರ್ ಟೈಮಲ್ಲಿ ಯೂಸ್ ಮಾಡಿರೋ ಅಂಥದ್ದು ಎಲ್ಲನೂ ಇಲ್ಲಿದೆ. ಡಿಫ್ರೆಂಟ್ ಟೈಪ್ ಆಫ್ ವೆಪನ್ಸ್ ಎಲ್ಲ ತೋರಿಸ್ತಾರಲ್ಲ ವಾರ್ ಟೈಮಲ್ಲಿ ಅವರು ಕ್ರಿಯೇಟ್ ಮಾಡ್ಕೊತಾರೆ ಅಂತ, ಅಷ್ಟು ವೆಪನ್ಸ್ ಇಲ್ಲಿದೆ. ಸೊ ಇದು ಒಂದು ವೆಪನ್, ಅದರಲ್ಲಿ ಅವರು ಒಂದು ವೀಲ್ ಥರದ್ದು ಯೂಸ್ ಮಾಡ್ತಾರಲ್ಲ ರಾಣಾ ಅವರು, ಅದು. ಹಾಗೆ ಇಲ್ಲಿ ಅವರು ದೇವಿಗೆ ಪೂಜೆ ಮಾಡೋದೊಂದು ಸೀನ್ ತೋರಿಸ್ತಾರಲ್ಲ, ಆ ದೇವಿದು ಟೆಂಪಲಲ್ಲಿ ಹೋಗಿ ಪೂಜೆ ಮಾಡೋ ಥರ ಅದು ಬಂದು ಇಲ್ಲೇ ಸೆಟ್ಟು. ಸೊ ಅಷ್ಟೇ ಅಲ್ದಿರ ಅನುಷ್ಕಾ ಅವ್ರನ್ನ ಕಟ್ಟಾಕಿರ್ತಾರಲ್ವ ಜೈಲಲ್ಲಿ ಹಾಕಿರೋದು, ಆ ಸೆಟ್ಟು ಸಹ ಇಲ್ಲಿದೆ. ನೀವು ಇಲ್ಲಿ ಏನೇನು ನೋಡ್ತಿದ್ದೀರಾ ಅದಷ್ಟೂ ಒಂದೊಂದು ಸೀನಲ್ಲಿ ಒಂದೊಂದು ಸೆಟ್ ಇರೋ ಅಂಥದ್ದೇ ಇಲ್ಲಿ ನೀವು ನೋಡ್ತಿರೋದು. ಅದು ಬಳ್ಳಾಳ ದೇವನ ಥ್ರೋನ್ ಆಗಿರ್ಬೋದು, ಇಲ್ಲಿ ನೇಣಿಗೆ ಹಾಕೋ ಅಂಥದ್ದಾಗಿರ್ಬೋದು, ಮತ್ತು ಈ ಕಡೆ ಬಂದರೆ ಅದು ಇನ್ನೊಂದು ವೆಪನ್ದಿರ್ಬೋದು, ಆ ಥರ ಎಲ್ಲನೂ ಇದೆ ಇಲ್ಲಿ. ಸೊ ಈಗ ಸಹ 6th ಲಾರ್ಜೆಸ್ಟ್ ಕಲೆಕ್ಷನ್ ಮಾಡಿರುವಂಥ ಮೂವಿ ಅಂತ ಇಷ್ಟು ವರ್ಷಗಳಾದ್ಮೇಲೆ. ಹಾಗೆ ಇದು ನೋಡ್ತಿದ್ದೀರಲ್ಲ, ಇದು ಅನುಷ್ಕಾನ ಕಟ್ಟಾಕಿರ್ತಾರಲ್ವ ಆ ಒಂದು ಕಂಬದ ಸೀನು. ಹಾಗೆ ಅವ್ರನ್ನ ಪ್ರಿಸನ್ ಮಾಡಿರೋದು ಪಕ್ಕದಲ್ಲೇ ಇದೆ. ಸೊ ಇನ್ನು ಇಲ್ಲಿ ಬಂದರೆ ಅವರು ಶಿವನ ದೇವಸ್ಥಾನಕ್ಕೆ ಹೋಗೋವಂಥದ್ದು ಒಂದು ಸೀನ್ ತೋರಿಸ್ತಾರಲ್ವ, ಅವ್ರ ಬೆರಳುಗಳು ಕಟ್ ಮಾಡೋದು ಎಲ್ಲ ಸೀನ್ ಇರುತ್ತಲ್ಲ, ಆ ಒಂದು ಸೀನ್ ಮಾಡಿರೋವಂಥ ಜಾಗ. ಸೊ ಇಷ್ಟು ಸೆಟ್ನ ಹಾಗೆ ಉಳಿಸ್ಕೊಂಡಿದ್ದಾರೆ ಅಂದರೆ ಆ ಮೂವಿ ಎಷ್ಟು ಚೆನ್ನಾಗಿ ಓಡಿರಬೇಕು. ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಅಂತಲೇ ಹೇಳ್ತಾರಂತೆ ಆ ಮೂವಿನ. ಆ್ಯಂಡ್ 3 to 5 monthsಲ್ಲಿ ಇಷ್ಟು ದೊಡ್ಡ ಸೆಟಪ್ನ ಮಾಡಿಕೊಟ್ಟಿದ್ದಾರೆ ಅಂದರೆ ಎಷ್ಟು ಸ್ಕಿಲ್ಡ್ ವರ್ಕರ್ಸ್ ಇರಬೇಕು ಅಂತಲೂ ಯೋಚನೆ ಮಾಡಬೇಕು. ನೀವಿಲ್ಲಿ ನೋಡ್ಬೋದು ಆಲ್ಮೋಸ್ಟ್ 10 years ಆಗ್ತಾ ಬರ್ತದೆ ಬಾಹುಬಲಿ ರಿಲೀಸ್ ಆಗಿ. ಹಾಗೂ ಆ ಥ್ರೋನ್ಗೆ ಎಷ್ಟು ಕಾಯ್ತಾ ಇದ್ದಾರೆ, ಫೋಟೋಸ್ ತೊಗೊಳಕ್ಕಾಗಿರ್ಬೋದು. ಹಾಗೆ ನಾವೆಲ್ಲ ಸೆಟ್ಸಲ್ಲೂ ನೋಡಿದ್ದೀವಲ್ಲ, ಸೊ ಎಲ್ಲ ಸೆಟ್ಟಿಗಿಂತಲೂ ಕ್ರೌಡ್ ಜಾಸ್ತಿ ಇರೋದೇ ಬಾಹುಬಲಿ ಸೆಟ್ಟಲ್ಲಿ. ಸೊ ಎಂಥ ಒಂದು ಎಪಿಕ್ ಕ್ರಿಯೇಟ್ ಮಾಡಿದೆ ಬಾಹುಬಲಿ 1 ಇರ್ಬೋದು, 2 ಇರ್ಬೋದು ಅಂತ ನೋಡ್ಬೋದು. ಸೊ ರೀಸೆಂಟಾಗಿ ಅಕ್ಟೋಬರ್ 2025ಅಲ್ಲಿ ಒಂದು ಬಾಹುಬಲಿ 1 ಬಿಗಿನಿಂಗ್ ಅಂತ ಏನಿತ್ತು, ಬಾಹುಬಲಿ 2 ಕನ್ಕ್ಲೂಷನ್ ಅಂತ ಏನಿತ್ತು, ಎರಡನ್ನೂ ಕಂಬೈನ್ ಮಾಡಿ ಒಂದು
ಕಂಟಿನ್ಯೂಷನ್ ಸ್ಟೋರಿ ಥರ ಕ್ರಿಯೇಟ್ ಮಾಡಿ ಎಪಿಕ್ ಅಂತಲೂ ಸಹ ರಿಲೀಸ್ ಮಾಡಿದ್ರು. ಸೊ ಇದು ನೀವೇನು ನೋಡ್ತಿದ್ದೀರ ಬಂದು ಬಾಹುಬಲಿ 1ಅಲ್ಲಿ ಬಿಗಿನಿಂಗ್ ಪ್ರಭಾಸ್ ಅವರು ಮಾಹಿಷ್ಮತಿ ಒಂದು ಕಿಂಗ್ಡಮ್‌ನ ಎಂಟರ್ ಆದಾಗ ಅಲ್ಲಿ ಬಳ್ಳಾಲ ದೇವಂದು ಸ್ಟ್ಯಾಚ್ಯೂನ ಇಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಆಗ ಮುರಿದು ಬೀಳೋ ಅಂಥದ್ದೊಂದು ಸೀನ್ ಇರುತ್ತೆ. ಅದು ಸೀನ್‌ಗಳು ಇಲ್ಲಿ ಕ್ರಿಯೇಟ್ ಮಾಡಿರೋದು ಅಲ್ಲೇ ಇಟ್ಟಿದ್ದಾರೆ. ಹಾಗೆ ಅವರು ವಾರಲ್ಲಿ ಡಿಫ್ರೆಂಟ್ ಏನೇನು ವೆಪನ್ಸ್ ಮತ್ತು ವೆಹಿಕಲ್ಸ್ ಥರ ಯೂಸ್ ಮಾಡ್ತಾರಲ್ವ, ಅದಷ್ಟು ಇಲ್ಲಿದೆ. ಇಲ್ಲಿ ಆ್ಯರೋ ಬಿಡೋದಿರ್ಬೋದು, ಆ ಕಡೆ ಕಟ್ ಮಾಡೋದು ಬ್ಲೇಡ್ಸ್ ಇದೆಯಲ್ಲ ಅದು, ಆ ಥರ ಎಷ್ಟೊಂದು ವೆಹಿಕಲ್ಸ್‌ನ ಇನ್ನೂ ಪ್ರಿಸರ್ವ್ ಮಾಡಿದ್ದಾರೆ. ಸೊ ನಾವು ಬಾಹುಬಲಿ ಸೆಟ್ಟಿಂದ ಹೊರಟು ಬಂದಿದ್ದು ಯುರೋಪಿಯನ್ ಸ್ಟ್ರೀಟ್ ಸೆಟ್‌ಗೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದಷ್ಟು ಮನೆಗಳು ಜಸ್ಟ್ ಮುಂದೆ ಅಷ್ಟೇ. ಇಂಡಿಯನ್ ರೋಡ್‌ಗೆ ಹೋದರೆ ಹಿಂದೆ ಇನ್ನೊಂದು ಥರ ಮನೆ ಇದೆ, ಇದರದ್ದೇನೆ ಕಂಟಿನ್ಯೂಷನ್ನು. ಸೊ ಆ ಕಡೆ ಒಂದು ಡೋರು ವಿಂಡೋ ಇರೋ ಅಷ್ಟು ಸೆಟ್ಟು, ಈ ಕಡೆ ಒಂದು ಡೋರು ವಿಂಡೋ ಇರೋ ಅಷ್ಟು ಸೆಟ್ ಇರುತ್ತೆ ಇಲ್ಲಿ. ಸೊ ತುಂಬ ಚೆನ್ನಾಗಿದೆ, ಯುರೋಪಿಯನ್ ವೈಬ್ ಕೊಡೋದು. ಎಷ್ಟೊಂದು ಮೂವೀಸ್ ಇಲ್ಲೇ ಶೂಟ್ ಮಾಡಿದ್ದಾರೆ, ಯುರೋಪಿಯನ್ ವೈಬ್ ಮೂವೀಸು, ಸಾಂಗ್ಸು ಎಲ್ಲನೂ. ಸೊ ಇಲ್ಲಿ ನಾವು ಯಾವ ಮೂವೀಸ್ ಶೂಟ್ ಮಾಡಿದ್ದಾರೆ ಅಂತ ಹೇಳ್ತಾ ಹೋದರೆ ಹಿಂದಿ ಇರ್ಬೋದು, ಕನ್ನಡ ಇರ್ಬೋದು, ತೆಲುಗು ಇರ್ಬೋದು, ಎಲ್ಲ ತಮಿಳ್ ಎಲ್ಲ ಮೂವೀಸಲ್ಲಿ ಯುರೋಪಿಯನ್ ಥೀಮ್ ಏನಿದೆ ಆ ಸಾಂಗ್ಸ್ ಇರ್ಬೋದು ಎಷ್ಟೊಂದು ಶೂಟ್ ಮಾಡಿದ್ದಾರೆ. ಸೊ ಅಲ್ಲಾದಮೇಲೆ ಅಲ್ಲೇ ನಮಗೆ ಯುರೋಪಿಯನ್ ಸ್ಟ್ರೀಟಲ್ಲಿ ಲೈವ್ ಪರ್ಫಾರ್ಮೆನ್ಸ್ ಅಂತ ಒಂದು ಇದೆ. ಅದು ಮೋಷನ್ ಕ್ಯಾಪ್ಚರ್ ಆ್ಯಂಡ್ ವರ್ಚುವಲ್ ಶೂಟ್‌ನ ತೋರಿಸ್ತಾರೆ. ಸೊ ನಾವಿದು ಎಷ್ಟೊಂದು ಈ ಥರ ಅನಿಮೇಟೆಡ್ ಮೂವೀಸ್ ನೋಡ್ತೀವಲ್ಲ, ಸೊ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಇಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತಾರೆ. ಸೈನ್ಸ್ ಬಿಹೈಂಡ್ ದೋಸ್ ಮೂವೀಸ್ ಅಂತ ಹೇಳ್ಬೋದು. ಅದನ್ನ ಇಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತಾರೆ. ಸೊ ಇಲ್ಲಿ ಇವಾಗ ನೋಡ್ತಿದ್ದೀರಲ್ಲ, ಆ ಚೇರ್‌ನ ರಾಕ್ ಥರ ಯೂಸ್ ಮಾಡ್ತಿದ್ದಾರೆ ಆ್ಯಂಡ್ ಅಲ್ಲಿರೋ ಕ್ಯಾರೆಕ್ಟರ್‌ಗೆ ಇವ್ರು ಸೆನ್ಸರ್ ಹಾಕಿದ್ದಾರೆ. ಯುರೋಪಿಯನ್ ಸ್ಟ್ರೀಟ್ ಆಗಿದ ತಕ್ಷಣ ನಿಮಗೆ ಸಿಗೋದು ಇದು ಹಾಸ್ಪಿಟಲ್ ಬಿಲ್ಡಿಂಗ್ ಅಂತ. ಬಟ್ ಇದೇನು ಅಂದರೆ ಒಂದು ಕಡೆ ಹಾಸ್ಪಿಟಲ್ ಇದೆ, ಇನ್ನೊಂದು ಕಡೆ ಲೈಬ್ರರಿ ಇದೆ, ಇನ್ನೊಂದು ಕಡೆ ಒಂದು ಕಲ್ಯಾಣ ಮಂಟಪ ಇದೆ, ಇನ್ನೊಂದು ಕಡೆ ಏರ್ಪೋರ್ಟ್ ಇದೆ. ಸೊ ಒಂದೇ ಬಿಲ್ಡಿಂಗಲ್ಲಿ 4 ಶೂಟ್ಸ್ ಮಾಡೋ ಅಂತಹ ಸೆಟ್ ಅದು. ಹಾಸ್ಪಿಟಲು, ಲೈಬ್ರರಿ, ಏರ್ಪೋರ್ಟು, ಕಲ್ಯಾಣ ಮಂಟಪ ಅಥವಾ ಕನ್ವೆನ್ಷನ್ ಹಾಲ್ ಅಂತ ಹೇಳ್ಬೋದು. ಇದಷ್ಟೂನು ಒಂದೇ ಕಡೆ ಇರುವಂಥದ್ದು. ಅದ್ರ ಎದುರುಗಡೆ ಐಫಿಲ್ ಟವರೂ ಇದೆ. ಸೊ ಸಾಂಗ್ ಶೂಟ್ ಎಲ್ಲ ಮಾಡೋದಕ್ಕೂ ಇಲ್ಲಿ ಬರ್ತಾರೆ. ಸೊ ಎಲ್ಲನೂ ಇದೆ. ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಏನು ಸೆಟ್ ಬೇಕಾದರೂ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಅದಕ್ಕೆ ಇಲ್ಲಿ ಇಷ್ಟೊಂದು ಮೂವೀಸನ್ನು ಶೂಟ್ ಮಾಡಿದ್ದಾರೆ ಅನಿಸುತ್ತೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಏರ್ಪೋರ್ಟು. ಸೊ ಇಲ್ಲಿ ನಿಮಗೆ ಬಸ್ ಕಾಣಿಸ್ತಿದೆಯಲ್ಲ, ಈ ಥರ ಬಸ್ಸಸ್ಸು ಎಲ್ಲ ಕಡೆ ಇರುತ್ತೆ. ನಿಮಗೆ ಅವರೊಂದು ಸ್ಟಾಪ್ ಪಾಯಿಂಟ್ಸ್ ಕೊಟ್ಟಿರ್ತಾರೆ. ನೀವು ಅಷ್ಟು ನೋಡಿಕೊಂಡು ಅಲ್ಲೋದ್ರೆ ನಿಮಗೆ ಬಸ್ ಇರುತ್ತೆ. ಯಾವುದಾದ್ರೂ ಬಸ್ಸು ನೀವು ಹತ್ಕೊಂಡು ಹೋಗ್ಬೋದು. ಆಮೇಲೆ ಇನ್ನೊಂದೇನು ಅಂದರೆ ಇಲ್ಲಿ ಸಮ್ಮರ್ ಆಗಿರೋದ್ರಿಂದ ಎಲ್ಲ ಕಡೆ ಇವರು ವಾಟರ್ ಕೂಲರ್ಸ್ ಇಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ನೀವು ಎಲ್ಲಾದರೂ ಸ್ಟೇಷನಲ್ಲಿ ಬಸ್ಸಿಗೆ ವೆಯ್ಟ್ ಮಾಡೋ ಕಡೆ ಎಲ್ಲ ನೀವು ಇಲ್ಲಿಂದ ನಾವು ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲೇ ಸ್ಟ್ರೀಟ್ ನೋಡಿದ್ವಿ. ಈ ಸ್ಟ್ರೀಟ್ ಬಂದುಬಿಟ್ಟು ನಮಗೆ KGF ಅಲ್ಲಿ ಕ್ಲೈಮ್ಯಾಕ್ಸಲ್ಲಿ ವಿಲನ್ ಬರೋ ಅಂಥ ಸೀನ್ ಶೂಟ್ ಮಾಡಿರೋವಂಥ ಸ್ಟ್ರೀಟು. ಅದಾದಮೇಲೆ ಇಲ್ಲಿ ಟೆಂಪಲ್ ನೋಡ್ತಿದ್ದೀರಲ್ಲ, ಆ ಟೆಂಪಲ್ ಬಂದು ಗಾಡ್ಲೆಸ್ ಟೆಂಪಲು. ನಿಮ್ಗೆ ಯಾವ ದೇವ್ರು ಬೇಕೋ ಆ ದೇವ್ರು ಇಟ್ಕೊಂಡು ಅದೇ ದೇವಸ್ಥಾನ ಅಂತ ಮಾಡ್ತಾರೆ ಡೈರೆಕ್ಟರ್ಸು. ಸೊ ಇದು ಚೆನ್ನೈ ಎಕ್ಸ್‌ಪ್ರೆಸ್ಸಲ್ಲಿ ಮೆಟ್ಲತ್ತಿರುವಂಥ ಟೆಂಪಲು. ಬಟ್ ಅದರಲ್ಲಿ ಟೆಂಪಲ್ ಎಷ್ಟೊಂದು ಮೆಟ್ಲತ್ತಿದ್ರು ಅಂತ ತೋರಿಸ್ತಾರೆ, ಇರೋದು ಬರೀ 30 ಸ್ಟೆಪ್ಸು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಬಂದು ಹವಾ ಮಹಲ್ ಅಂತ. ಸೊ ಹವಾ ಮಹಲ್ದು ಶೂಟಿಂಗ್ಸ್ ಏನೇನಿದೆ ಅದೆಲ್ಲ ಇಲ್ಲೇ ಮಾಡಿರೋದು ಎಷ್ಟೊಂದು ಮೂವೀಸಲ್ಲಿ. ಸೊ ಅಲ್ಲಿ ಒಂದು ಲೈವ್ ಪರ್ಫಾರ್ಮೆನ್ಸ್ ನೋಡಿಕೊಂಡು ಆಮೇಲೆ ಹಾಗೆ ಕೆಳಗೆ ನೋಡಿದ್ರೆ ಇಲ್ಲಿ ಜಾಪನೀಸ್ ಗಾರ್ಡನ್ ಇರುತ್ತೆ. ಜಾಪನೀಸ್ ಗಾರ್ಡನ್ನು ತುಂಬ ಚೆನ್ನಾಗಿದೆ. ಮತ್ತು ಒಂದೊಂದು ಮೂವೀಸಲ್ಲಿ ಸಾಂಗ್ ಶೂಟ್ ಎಲ್ಲ ಜಪಾನ್ ಥೀಮಲ್ಲಿ ಸಾಂಗ್ ಶೂಟ್ ಮಾಡಿರ್ತಾರಲ್ಲ, ಅದೆಲ್ಲ ಇಲ್ಲೇ ಮಾಡಿರೋದಂತೆ. ಸೊ ನೀವು ನೋಡ್ತಿದ್ದೀರಲ್ಲ, ಅದರದ್ದೇ ಪಕ್ಕದಲ್ಲಿರೋದು ಮಾಯಾಲೋಕ್ ಅಂತ. ಇಲ್ಲೊಂದು ಮೂವೀಸ್ ಬಗ್ಗೆ ಒಂದು ಶೋ ತೋರಿಸ್ತಾರೆ. ಅಲ್ಲಿಂದ ನೀವು ಬಸ್ಸಲ್ಲಿ ಬಂದರೆ ಆಸ್ಕರಿ ಗಾರ್ಡನ್ ರೀಚ್ ಆಗ್ತೀರಾ. ಮತ್ತು ಅಲ್ಲಿ ಆಸ್ಕರಿ ಗಾರ್ಡನಲ್ಲಿ ನಿಮಗೆ 4-5 ಇದ್ದಾವೆ ನೋಡೋದಕ್ಕೆ. ಆಸ್ಕರಿ ಗಾರ್ಡನ್ ಅನ್ನೋದು ಒಂದು ಸಾಂಗ್ ಶೂಟ್ ಮಾಡೋಕ್ಕೆ ಇರೋವಂಥ ಥೀಮ್ ಬೇಸ್ಡ್ ಗಾರ್ಡನ್ನು. ಮತ್ತು ಬಟರ್ಫ್ಲೈ ಪಾರ್ಕ್ ಇದೆ, ವಿಂಗ್ಸ್ ಎಕ್ಸಾಟಿಕ್ ಅಂತ ಬರ್ಡ್ ಪಾರ್ಕ್ ಇದೆ, ಹಾಗೆ ಕ್ರಿಪಾಲು ಕೇವ್ಸ್ ಇದೆ, ಮತ್ತು ಬಾನ್ಸಾಯ್ ಗಾರ್ಡನ್ ಇದೆ. ಆಮೇಲೆ ಇಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ ಇಲ್ಲೊಂದು ಗಾರ್ಡನ್ ಇದೆ. ಆ ಗಾರ್ಡನಲ್ಲಿ ನಿಮಗೆ ಯಾವ ಸಾಂಗ್ಗೆ ಯಾವ ಥರ ಕಲರ್ ಫ್ಲವರ್ಸ್ ಬೇಕು ಅಂತ ಹೇಳಿದ್ರೆ ಆ ಫ್ಲವರ್
ಫ್ಲವರ್ಸ್‌ನ ಮಾತ್ರ ತಂದಿಟ್ಟು ಆ ಗಾರ್ಡನ್ನ ನಿಮ್ಗೆ ಬೇಕಿರೋ ಥರ ಕಸ್ಟಮೈಸ್ ಮಾಡ್ಕೊಡ್ತಾರಂತೆ. ಸೊ ನಾವೀಗ ಹೋಗ್ತಿರೋದು ಬಟರ್‌ಫ್ಲೈ ಗಾರ್ಡನ್. ಸೊ ಇಲ್ಲಿ ನೋಡ್ತಿದ್ದೀರಲ್ಲ ನೀವು, ಫುಲ್ ಆಫ್ ಬಟರ್‌ಫ್ಲೈಸ್ ಇದೆ. ಟೈನಿ ಟೈನಿ ಆಗಿದೆ, ನಿಮ್ಗೆ ಕಾಣ್ತಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಸೊ ಇಲ್ಲಿ ನೀವು ಬಟರ್‌ಫ್ಲೈದು ಎಲ್ಲ ಫಾರ್ಮ್ಸು ನೋಡ್ಬೋದು. ಅದು ಪ್ಯೂಪಾಯಿಂದ ಹಿಡ್ದು, ಕ್ಯಾಟರ್‌ಪಿಲ್ಲರಿಂದ ಹಿಡ್ದು, ಬಟರ್‌ಫ್ಲೈಯಿಂದ ಹಿಡ್ದು, ಸ್ಮಾಲ್ ಬಟರ್‌ಫ್ಲೈಯಿಂದ ಹಿಡ್ದು, ಲಾರ್ಜ್ ಬಟರ್‌ಫ್ಲೈವರೆಗೂ ನೋಡ್ಬೋದು. ಸೊ ಬಟರ್‌ಫ್ಲೈ ಪಾರ್ಕಿಂದ ನಾವು ಬಂದಿದ್ದು ವಿಂಗ್ಸ್ ಎಕ್ಸಾಟಿಕ್ ಅನ್ನೋ ಬರ್ಡ್ ಪಾರ್ಕ್‌ಗೆ. ಇಲ್ಲಿ ಡಕ್ಸ್ ಇರ್ಬೋದು, ಗೂಸ್ ಇರ್ಬೋದು, ಅಂಡ್ ತುಂಬ ವೆರೈಟಿ ಆಫ್ ಬರ್ಡ್ಸ್ ಇದಾವಿಲ್ಲಿ. ಆ್ಯಂಡ್ ನೀವು ಇದಕ್ಕೆ ಮುಂಚೆ ಕಾರಂಜಿ ಲೇಕಲ್ಲಿ ಹೆಂಗೆ ನೋಡಿದ್ರಿ ಹಂಗೆ ತುಂಬ ಹತ್ರದಿಂದ ನೋಡ್ಬೋದು ಇಲ್ಲೆಲ್ಲ ಬರ್ಡ್ಸ್‌ನ. ಅಷ್ಟೇ ಅಲ್ದಿರೋ ಆಸ್ಟ್ರಿಚಸ್‌ನ ಕೂಡ ಇಲ್ಲಿ ತುಂಬ ಹತ್ರದಿಂದ ನೋಡ್ಬೋದು. ನಾನಂತೂ ಆಸ್ಟ್ರಿಚ್‌ನ ಇಷ್ಟು ಹತ್ರದಿಂದ ಎಲ್ಲೂ ನೋಡಿಲ್ಲ. ಆ್ಯಂಡ್ ಅಷ್ಟೇ ಅಲ್ಲದೆ ಆಸ್ಟ್ರಿಚ್‌ದು ಎಗ್ಸು ಸಹ ನೋಡಿದ್ವಿ ನಾವಿಲ್ಲಿ. ನನಗೊಂಥರ ನೆಹರು ಝೂ ಪಾರ್ಕ್‌ಗಿಂತ ಇದು ತುಂಬ ವೆರೈಟಿ ಆಫ್ ಬರ್ಡ್ ಸ್ಪೈಸಸ್ ಇಟ್ಟಿದ್ದಾರೆ, ಚೆನ್ನಾಗಿದೆ ಅನಿಸ್ತು. ಅಲ್ಲೂ ಇಟ್ಟಿದ್ದಾರೆ ಬೇಜಾನು, ಬಟ್ ಇಲ್ಲಷ್ಟು ವೆರೈಟಿ ಇಲ್ಲ ಅನಿಸ್ತು ನನಗೆ. ನಾವು ನೋಡ್ತಾ ಇರೋದು ಕೃಪಾಲು ಕೇವ್ಸ್ ಅಂತ. ಇದೊಂದು ಗೌತಮ ಬುದ್ಧ ಥೀಮ್ಡ್ ಕೇವ್ಸ್ ಅಂತ ಹೇಳ್ಬೋದು. ಇಲ್ಲಿ ಸಹ ಸೈನ್ಸ್ ಯೂಸ್ ಮಾಡಿಕೊಂಡು ಒಂಥರ ರಿಫ್ಲೆಕ್ಷನ್ ಬಂದೋಗೋದು ಆ ಥರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸ್ಕಲ್ಪ್ಚರ್ಸ್ ಕೂಡ ತುಂಬ ಚೆನ್ನಾಗಿದೆ. ಕೃಪಾಲು ಕೇವ್ಸಲ್ಲಿ ನೀವು ಎಷ್ಟು ತಣ್ಣಗಿದೆ ಅಂದರೆ ಅಷ್ಟು ತಣ್ಣಗಿದೆ. ಈ ಸಮ್ಮರಲ್ಲೂ ಒಳಗೆ ಫುಲ್ಲು ಏರ್ ಕಂಡೀಷನ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಅಷ್ಟೇ ಅಲ್ದಿರ ನಿಮಗೆ ಇಲ್ಲಿ ಆಚೆ ಸಹ ಅಂಬ್ರೆಲಾ ಟೈಪಲ್ಲಿ ಒಂದು ಫೌಂಟೇನ್ ಥರ ಸ್ಪ್ರಿಂಕಲ್ ಆಗುತ್ತೆ ವಾಟರು. ಅದ್ರ ಕೆಳಗೂ ನಿಂತ್ಕೊಂಡು ನೀವು ಸ್ವಲ್ಪ ಕೂಲ್ನೆಸ್‌ನ ಅನುಭವಿಸ್ಬೋದು ಈ ಸಮ್ಮರಲ್ಲಿ. ಇದು ಬಂದು ವಾಮನ ಬಾನ್ಸೈ ಗಾರ್ಡನ್ ಅಂತ. ಇದು ಒಂದು ಬಾನ್ಸೈ ಪ್ಲಾಂಟ್ಸು, ಬಟ್ ಯೂಶಲಿ ನಾನು ಇಷ್ಟೊಂದು ವೆರೈಟಿ ನೋಡಿಲ್ಲ. ಇಲ್ಲೇನು ಅಂದರೆ ನಾವು ಡೈಲಿ ಯೂಸ್ ಮಾಡ್ತೀವಲ್ಲ, ಲೈಕ್ ಲೆಮನ್, ಟ್ಯಾಮ್ರಿಂಡ್, ಆರೆಂಜ್, ಇಂಥದ್ದು ಯಾವ್ಯಾವ ಮ್ಯಾಂಗೋ, ಆ್ಯಪಲ್, ಇವೆಷ್ಟು ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಟ್ರೀಸಿಂದ ನಾವು ಏನೇನು ತೊಗೊತೀವೋ ಅದ್ರದ್ದು ಎಷ್ಟು ಬಾನ್ಸೈ ಇದೆ. ಅದಾದಮೇಲೆ ಲಾಸ್ಟಲ್ಲಿ ನಾವು ನೋಡಿದ್ದು ಬಂದು ಸನ್ ಫೌಂಟೇನ್ ಅಂತ. ಈ ಸನ್ ಫೌಂಟೇನ್ ತುಂಬ ಫೇಮಸ್ ಇಲ್ಲಿ. ಸೊ ಈ ಸನ್ ಫೌಂಟೇನಲ್ಲಿ ಬಂದು ತುಂಬ ಹಳೆ ಮೂವೀಸಿಂದ ಶೂಟ್ ಮಾಡಿದ್ದಾರೆ. ಲೈಕ್ ಸೂರ್ಯವಂಶ ಇದೆಯಲ್ಲ, ಆ ಟೈಮ್ ಮೂವೀಸಿಂದ ಹಿಡ್ದು, ಚೆನ್ನೈ ಎಕ್ಸ್‌ಪ್ರೆಸ್ ಮೂವಿಯಿಂದ ಹಿಡ್ದು, ಇವಾಗ ಬಾಹುಬಲಿ, KGF, ರೀಸೆಂಟಾಗಿ ಪುಷ್ಪ ಮೂವಿ, ಅದರಲ್ಲೆಲ್ಲನೂ ಈ ಬ್ಯಾಕ್ ಡ್ರಾಪಾಗಿ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಿರೋ ಇದಿಷ್ಟು ಲಾನ್ ಏರಿಯಾ ಇರುತ್ತೆ. ಜೊತೆಗೆ ಈ ಸನ್ ಫೌಂಟೇನ್ನ ಒಂದು ಬ್ಯಾಕ್ ಡ್ರಾಪ್ ಆಗಿ ಯೂಸ್ ಮಾಡ್ತಾರೆ ತುಂಬ ಸಾಂಗ್ಸಲ್ಲಿ, ಸೀನ್ಸಲ್ಲಿ. ಸೊ ಇದು ತುಂಬ ಒಂದು ಹೈಲೈಟ್ ಅಂತ ಹೇಳ್ಬೋದು ಇಲ್ಲಿಂದು. ಸೊ ಇಲ್ಲಿ ಸನ್ ಫೌಂಟೇನ್ ನೋಡಿಕೊಂಡು ನಾವು ಬಸ್ ಹತ್ತೋದು ನೆಕ್ಸ್ಟ್ ನೋಡೋದಕ್ಕೆ ರಾಮೋಜಿ ಮೂವಿ ಮ್ಯಾಜಿಕ್ ಅಂತ. ಇಲ್ಲಿ ರಾಮೋಜಿ ಮೂವಿ ಮ್ಯಾಜಿಕಲ್ಲಿ ಏನು ಅಂದರೆ 3 ಅಟ್ರಾಕ್ಷನ್ಸ್ ಇದೆ. ಫಿಲ್ಮಿ ದುನಿಯಾ ಅಂತ, ಒಂದು ಥೀಮ್ಯಾಟಿಕ್ ಡಾರ್ಕ್ ರೈಡು ತುಂಬ ಚೆನ್ನಾಗಿದೆ, ಹಾಗೆ ಒಂದು ಆ್ಯಕ್ಷನ್ ಥಿಯೇಟರು ಮತ್ತು ಸ್ಪೇಸ್ ಯಾತ್ರಾ ಅಂತ. ಸೊ ಆಗಲೇ ಹೇಳ್ದಂಗೆ ರಾಮೋಜಿ ಮೂವಿ ಮ್ಯಾಜಿಕಲ್ಲಿ 3 ಅಟ್ರಾಕ್ಷನ್ಸ್ ಇತ್ತಲ್ಲ. ಫಸ್ಟ್ ಅಟ್ರಾಕ್ಷನ್ ಫಿಲ್ಮಿ ದುನಿಯಾ ಅಂತ, ಥೀಮ್ಯಾಟಿಕ್ ಡಾರ್ಕ್ ರೈಡ್ ಅಂತ ಹೇಳಿದ್ನಲ್ಲ. ಸೊ ಅದು ನಾವೀಗ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು. ಇಲ್ಲಿ ದಾದಾ ಉದ್ದೀನ್ ಅಂತ ಒಂದು ಕ್ಯಾರೆಕ್ಟರ್ ಇರುತ್ತೆ, ಅದು ಸ್ಟೋರಿ ಹೇಳ್ತಾ ಹಾಗೆ ನಮಗೆ ರೈಡಲ್ಲಿ ಡಿಫ್ರೆಂಟ್ ಲೊಕೇಶನ್ಸ್ ತೋರಿಸ್ಕೊತಾ ಹೋಗ್ತಾರೆ. ತುಂಬ ಚೆನ್ನಾಗಿರುತ್ತೆ.
ಸೊ ಇಲ್ಲೇ ಒಂದು ಜಾಗದಲ್ಲಿ ಫಿಲ್ಮ್ ಮೇಕಿಂಗ್ ತೋರಿಸ್ತಾರೆ. ಹಾಗೆ ಇದು ಸ್ಪೇಸ್ ಯಾತ್ರ ಇಂಟರ್ಸ್ಟೆಲ್ಲರ್ ಥರ ಇರುತ್ತೆ. ಸೊ ಈ 3 ಶೋಸ್ ನೋಡಿಕೊಂಡು ನಾವು ಅಲ್ಲಿಂದ ಯುರೇಕಾಗೆ ನಡ್ಕೊಂಡೆ ಹೋಗ್ಬೋದು, ಹತ್ರ ಇದೆ. ಸೊ ಅಲ್ಲಿ ಬಂದು ಇದು ರಾಮೋಜಿದು ದ ಸ್ಪಿರಿಟ್ ಆಫ್ ರಾಮೋಜಿ ಶೋ ಅಂತ ಇರುತ್ತೆ. ಇದು ಆ ಶೋ ತುಂಬ ಚೆನ್ನಾಗಿರುತ್ತೆ, ಅದು ನೋಡ್ಕೊಂಡ್ವಿ. ಸೊ ಅದಾದಮೇಲೆ ನಾವು ಈ ಸ್ಟಂಟ್ ಶೋ ನೋಡಿದ್ವಿ. ಸ್ಟಂಟ್ ಶೋ ಅಂದರೆ ಇದು ಒಂದು ವೈಲ್ಡ್ ವೆಸ್ಟ್ ಸ್ಟ್ರೀಟ್ ಇತ್ತಲ್ಲ, ಆಗಲೇ ನಾವು ಫಸ್ಟಲ್ಲಿ ನೋಡಿದಂಗೆ ಆ ಸ್ಟ್ರೀಟಲ್ಲಿ ಮಾಡುವಂಥ ಒಂದು ಸ್ಟಂಟ್ ಶೋ. ಆಮೇಲೆ ನಾವು ಬಂದಿದ್ದು ಫಂಡುಸ್ತಾನ್ ಅಂತ. ಇದು ಕಿಡ್ಸ್ಗೆ ಒಂದು ಸ್ಪೆಷಲ್ ಆಗಿ ಮಾಡಿರೋಂಥ ಜಾಗ. ಇಲ್ಲೇ ಈಗ ಅದ್ರ ಎದುರುಗಡೆನೆ ಕಾಂಪ್ಲಿಮೆಂಟ್ರಿ ರೈಡ್ ಸಹ ಇರುತ್ತೆ. ಅದರಲ್ಲಿ ದೊಡ್ಡವರು ಸಹ ಆಡ್ಬೋದು, ಚಿಕ್ಕವರು ಆಡ್ಬೋದು. ಆ್ಯಂಡ್ ಇಲ್ಲಿ ರೈನ್ ಡ್ಯಾನ್ಸು DJ ಎಲ್ಲ ಇದೆ ಮಕ್ಕಳಿಗೆ. ಹಾಗೆ ಟಾಯ್ ಲ್ಯಾಂಡ್ ಇದೆ. ಆ್ಯಂಡ್ ಈ ಬೋಟಿಂಗ್ ಇದೆ ಮಕ್ಕಳಿಗೆ, ಒಂದು ಪೂಲ್ ಟೈಪ್ ಮಾಡಿ ಬೋಟಿಂಗ್ ಬಿಟ್ಟಿದ್ದಾರೆ. ಮತ್ತು ಅವ್ರ ಫೋಟೋಸ್ ತಗೊಳ್ಳೋದಕ್ಕೆ ಎಷ್ಟೊಂದು ಕಾರ್ಟೂನ್ಸ್ ಇದೆ, ಜಂಪಿಂಗ್ ಪಿಟ್ಸ್ ಇದೆ. ಆ್ಯಂಡ್ ಒಂದು ಮ್ಯಾಜಿಕ್ ಶೋ ಇದೆ. ಆ್ಯಂಡ್ ವಿಶಿಂಗ್ ವೆಲ್ ಎಲ್ಲ ಇದೆ. ಮತ್ತು ಅಡ್ವೆಂಚರ್ ಲ್ಯಾಂಡು ಇದೆ. ಆಮೇಲೆ ಬೋರಾಸುರ ಅಂತ ಒಂದು ಲೈಕ್ ಸ್ಕೇರಿ ಹೌಸ್ ಟೈಪಲ್ಲಿದೆ. ಬಟ್ ಅಷ್ಟೊಂದು ಸ್ಕೇರಿ ಇಲ್ಲ, ಲೈಕ್ ಚಿಕ್ಕವ್ರು ಹೋಗೋಕ್ಕಾಗಲ್ಲ ಅಂತ. ಆಮೇಲೆ ಮಕ್ಕಳಿಗೆ ಒಂದು ಫನಿ ರೈಡ್ಸ್ ಇದೆ. ಇಷ್ಟು ಎಲ್ಲ ಇದೆ. ಸೊ ನಾವು
ಆಗಲೇ ಹೇಳ್ದಂಥ ಬೋರಾಸುರ ಅಂತ ಒಂದು ಸ್ಕೇರಿ ಹೌಸ್ ಟೈಪಲ್ಲಿ ಈವಿಲ್ ಮ್ಯಾಜಿಷಿಯನ್ಸ್ ವರ್ಕ್ ಶಾಪ್ ಇದೆ ಅಂತ ಹೇಳಿದ್ವಲ್ಲ, ಸೊ ಅಲ್ಲಿ ನಾವೀಗಿರೋದು. ಸೊ ನೀವು ನೋಡ್ಬೋದು ಅಷ್ಟೊಂದೇನು ಸ್ಕೇರಿ ಇಲ್ಲ, ಮಕ್ಕಳು ಸಹ ಹೋಗ್ಬೋದು. ನಾವಂತೂ ನಮ್ಮ ಪಾಪನ ಕರ್ಕೊಂಡು ಹೋಗಿದ್ವಿ, ಅವಳೇನು ಭಯ ಪಡಲಿಲ್ಲ. ಇದು ಬಂದು ಮ್ಯಾಜಿಕ್ ಶೋ ನಾವು ನೋಡಿದ್ದು. ನೆಕ್ಸ್ಟು ಮಕ್ಕಳಿಗೆ ಏನೇನು ತುಂಬ ಖುಷಿ ಕೊಡುತ್ತೋ ಅದೆಲ್ಲ ಇರೋದು ಫಂಡುಸ್ತಾನಲ್ಲಿ ಅಂತ ಹೇಳ್ಬೋದು. ಸೊ ನಾವಿದನ್ನ ಲಾಸ್ಟಲ್ಲಿ ಇಟ್ಕೊಂಡು ಬಿಕಾಸ್ ಹ್ಯಾಪಿ ಹ್ಯಾಪಿ ಫೇಸಲ್ಲಿ ಅವಳನ್ನ ವಾಪಸ್ ಕರ್ಕೊಂಡು ಹೋಗಬೇಕು ಅಂತ. ನಾವು ಮ್ಯಾಜಿಕ್ ಶೋ ಮುಗಿಸ್ಕೊಂಡು ಇಲ್ಲಿ ಕಾರ್ನಿವಲ್ ಇರುತ್ತೆ. ಸೊ ಬೇರೆ ಎಲ್ಲ ಕಡೆ ಒಂದೊಂದು ಟೈಮಿಂಗ್ಸ್ ಇರುತ್ತೆ. ಬೈ 7:00 ನೀವು 7:30 ನಿಮ್ಗೆ ಎಲ್ಲನೂ ಕ್ಲೋಸ್ ಆಗುತ್ತೆ. ಸೊ ಇಲ್ಲಿ ಬಂದು ನಿಮಗೆ 7:30 ಮೇಲೆ ಈ ಕಾರ್ನಿವಲ್ ಶೋಸ್ ಇರುತ್ತೆ. ಸೊ ಇದು ಬಂದು ಯುರೇಕಾ ಅಂತ ಹೇಳಿದ್ವಲ್ಲ ಲಾಸ್ಟ್ ಸ್ಟಾಪ್ ಅಂತ, ಅಲ್ಲೇ ನಡೆಯುತ್ತೆ. ಸೊ ಇಲ್ಲಿ ಡಿಫ್ರೆಂಟ್ ಮಾಡೆಲ್ಸ್ದು ಡ್ಯಾನ್ಸು ಪ್ಲಸ್ ಅದು ವೆಹಿಕಲ್ ಅದಕ್ಕೆ ಬೇಕಾದಂಗೆಲ್ಲ ರೆಡಿ ಮಾಡ್ಕೊಂಡು ಬಂದಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ಅದು ಕಾರ್ನಿವಲ್ ನೋಡೋದಕ್ಕೆ. ನಾವೀಗ ತೋರಿಸಿರೋದು ಬಿಟ್ಟು ಇಲ್ಲಿ ಇನ್ನೊಂದು ಅಡ್ವೆಂಚರ್ ಅಂತ ಇದೆ, ರಾಮೋಜಿ ಅಡ್ವೆಂಚರ್ ಅಟ್ ಸಾಹಸ್ ಅಂತ. ಅದು ಏಷ್ಯಾಸ್ ಫೈನೆಸ್ಟ್ ಅಡ್ವೆಂಚರ್ ಲ್ಯಾಂಡ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನಿಮಗೆ ATV ರೈಡು, ಸೈಕ್ಲಿಂಗು, ಬಂಜಿ ಜಂಪಿಂಗು, ನೆಟ್ ಕೋರ್ಸು, ಜಿಪ್ ಲೈನು, ಇಂಥದ್ದು ಹೈ ರೈಸ್ ರೋಪ್ ಕೋರ್ಸು, ಪೇಂಟ್ ಬಾಲು, ಇನ್ಫ್ಲಾಟಬಲ್ಸ್, ಹ್ಯೂಮನ್ ಫೂಸ್ಬಾಲ್, ಮೆಲ್ಟ್ಡೌನ್, ಆರ್ಚರಿ ಆ್ಯಂಡ್ ಟಾರ್ಗೆಟ್ ಶೂಟಿಂಗ್, ಜಾರ್ಬಿಂಗ್ ಇಂಥವೆಲ್ಲ ಇರುತ್ತೆ. ಬಟ್ ನಾವು ಮಗು ಇರೋದ್ರಿಂದ ಅದನ್ನು ಇನ್ಕ್ಲೂಡ್ ಮಾಡಿಲ್ಲ. ಇಲ್ಲಾಂದರೆ ನೀವು ಟಿಕೆಟ್ ಯಾವಾಗ ಪರ್ಚೇಸ್ ಮಾಡ್ತೀರೋ ಆವಾಗಲೇ ಅಡ್ವೆಂಚರ್ ಸಾಹಸ್ ಅಂತಲೂ ಇನ್ಕ್ಲೂಡ್ ಮಾಡ್ಕೊಬೋದು. ಅದಕ್ಕೆ ಡಿಫ್ರೆಂಟ್ ಬ್ಯಾಂಡ್ ಕೊಡ್ತಾರೆ ಕೈಗೆ. ಸೊ ನೀವು ಬಾಹುಬಲಿ ಸೆಟ್ ಆದಮೇಲೆ ಅದನ್ನು ನೋಡೋಕ್ಕೆ ಹೋಗ್ಬೋದು. ಅಷ್ಟೇ ಅಲ್ದಿರ ನಿಮ್ಗೆ ಇನ್ನೊಂದೇನು ಅಂದರೆ ಇಲ್ಲಿ ನಿಮಗೆ ವೆಜ್ ರೆಸ್ಟೋರೆಂಟ್ಸ್ ಇರ್ಬೋದು, ನಾನ್ ವೆಜ್ ರೆಸ್ಟೋರೆಂಟ್ಸ್ ಇರ್ಬೋದು, ಎಲ್ಲನೂ ಅವೈಲೇಬಲ್ ಇದೆ. ಆ್ಯಂಡ್ ನನಗೆ ಫುಡ್ಡು ಪರ್ಟಿಕ್ಯುಲರ್ಲಿ ತುಂಬ ಚೆನ್ನಾಗಿದೆ ಅನಿಸ್ತು. ಆ್ಯಂಡ್ ವಾಟರೂ ಅಷ್ಟೇ, ನಿಮಗೆ ಎಲ್ಲ ಕಡೆ ಡ್ರಿಂಕಿಂಗ್ ವಾಟರ್, ಅದು ಕೂಲ್ ವಾಟರ್, ನಾರ್ಮಲ್ ವಾಟರ್ ಎರಡೂ ಸಿಗುತ್ತೆ. ಸೊ ನೀವು ರೀಫಿಲಬಲ್ ಬಾಟಲ್ ತೊಗೊಂಡ್ರೂ ನೀರು ಫಿಲ್ ಮಾಡ್ಕೊಬೋದು. ಆಮೇಲೆ ನೀವು ಸಮ್ಮರಲ್ಲಿ ಹೋಗ್ತಿದ್ದೀವಲ್ಲ ಅಂತ ಯೋಚನೆನೂ ಇರೋದಿಲ್ಲ. ಎಲ್ಲ ಕಡೆ ನಿಮಗೆ ಎಲ್ಲಿ ನೀವು ಸ್ಟಾಪ್ ಮಾಡ್ತೀರೋ ಲೈಕ್ ಬಸ್ ಸ್ಟಾಪ್ ಆ ಥರದ್ದೆಲ್ಲ ಕಡೆನೂ ನಿಮಗೆ ಕೂಲರ್ಸ್ ಇಟ್ಟಿರ್ತಾರೆ. ಆ್ಯಂಡ್ ಎಷ್ಟೊಂದು ಕಡೆ ಪ್ಲೇಸಸ್ ನೋಡೋ ಕಡೆನೂ ಕೂಲರ್ಸ್ ಇದೆ. ಸೊ ಇದರಲ್ಲಿ 5 ಡಿವಿಷನ್ಸ್ ಇದೆ: ಯುರೇಕಾ, ರಾಮೋಜಿ ಮೂವಿ ಮ್ಯಾಜಿಕ್, ಫಂಡುಸ್ತಾನ್, ಎಕೋ ಟೂರ್, ಸ್ಟುಡಿಯೋ ಟೂರ್ ಅಂತ. ಸೊ ಇವಷ್ಟು ನೀವು ಮಾಡ್ಕೊಂಡು ಬಂದರೆ ನೀವು ರಾಮೋಜಿ ಫಿಲ್ಮ್ ಸಿಟಿ ಪೂರ್ತಿ ನೋಡಿದ್ದೀರಂತ. ನಾವಂತೂ ಯಾವುದೂ ಮಿಸ್ ಮಾಡಿಲ್ಲ, ನೀವು ಮಿಸ್ ಮಾಡಬೇಡಿ. ಹಾಗೆ ನನಗಂತೂ ಇದು ರಾಮೋಜಿ ವರ್ತ್ ಟು ವಿಸಿಟ್ ಅನಿಸ್ತು. ಯಾಕಂದರೆ ನಾವು 3 ಜನ್ರೇಷನ್ ಅವ್ರು ಹೋಗಿದ್ವಿ, ಯಾರಿಗೂ ಬೋರ್ ಅನ್ನಿಸ್ಲಿಲ್ಲ. ಆಮೇಲೆ ಒಂದು ಟೈಮಲ್ಲೂ ಚೆನ್ನಾಗಿಲ್ಲ ಅಂತ ಫೀಲೇ ಬರಲಿಲ್ಲ. ಆಮೇಲೆ ವರ್ತ್ ಟು ದ ಪ್ರೈಸ್ ಅಂತ ಹೇಳ್ಬೋದು. ನಿಮಗೆ ಎಲ್ಲನೂ ಇದೆ, ಗೇಮ್ಸಿಂದ ಹಿಡ್ದು, ರೈಡ್ಸಿಂದ ಹಿಡ್ದು, ಶೋಸಿಂದ ಹಿಡ್ದು, ಮಕ್ಕಳಿಗೆ ಬೇಕಾದಂಥ ಒಂದು ಕಾರ್ಟೂನ್ ಶೋಸ್ ಇರ್ಬೋದು, ದೊಡ್ಡೋರಿಗೆ ಬೇಕಾಗಿರೋಂಥ ಸ್ಟಂಟ್ ಶೋಸ್ ಇರ್ಬೋದು, ಮ್ಯಾಜಿಕಲ್ ಶೋಸ್ ಇರ್ಬೋದು, ಈ ಥರದ್ದೆಲ್ಲ ಎಷ್ಟೊಂದು ಥರ ಶೋಸ್ ಇದೆ. ಸೊ ತರಾವರಿ ಶೋಗಳೆಲ್ಲವೂ ಇದ್ದಾವೆ. ಆ್ಯಂಡ್ ಟ್ರಾನ್ಸ್ಪೋರ್ಟ್ಗೂ ಚಿಂತೆ ಬೇಕಿಲ್ಲ, ಬೇಕಾದಷ್ಟು ಬಸ್ಸಸ್ ಇದೆ. ಈ ಎಷ್ಟೊತ್ತಾದರೂ ನೋಡ್ಕೊಂಡು ಬಂದ್ರೂ ನಿಮಗೆ ಬಸ್ ರೆಡಿ ಇರುತ್ತೆ ಅಲ್ಲಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡಿ ಇನ್ನೊಂದು ಸೈಟ್ ಸೀಯಿಂಗ್ ಮಾಡೋದಕ್ಕೆ. ಸೊ ಬಸ್ಸಸ್ದಂತೂ ನಂಗೆ ತುಂಬ ಇಷ್ಟ ಆಯಿತು. ಫ್ರೀಕ್ವೆನ್ಸಿ ಹೆಂಗಿತ್ತು ಅಂದರೆ ನಾವು ಯಾವುದೇ ಮೂಮೆಂಟಲ್ಲೂ ಬಸ್ಸಿಲ್ಲ ಅಂತ ವೆಯ್ಟ್ ಮಾಡಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜನ ಜಾಸ್ತಿ ಇದ್ದರು, ಬಸ್ಸು ಲೈನಲ್ಲಿ ನಿಲ್ಲಿಸಿದ್ರು. ಸೊ ಒಂದೊಂದು ಬಸ್ಸೇ ಫಿಲ್ ಮಾಡಿ ಕಳಿಸ್ತಿದ್ರು. ಬಸ್ ವೆಯ್ಟ್ ಮಾಡ್ತಿದ್ರು ಜನಕ್ಕೆ, ಜನ ಬಸ್ಸಿಗೆ ವೆಯ್ಟ್ ಮಾಡಿದ್ದು ನೋಡಲೇ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಸಮ್ಮರಲ್ಲಿ ಹೇಗಪ್ಪ ಅಂತ ಅಂದ್ಕೊಂಡಿದ್ವಿ, ಬಟ್ ಇಲ್ಲಿ ಅರೇಂಜ್ಮೆಂಟ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ನನ್ನ ಪ್ರಕಾರ ವರ್ತ್ ಅಂತ ಹೇಳ್ಬೋದು. ಹೈದ್ರಾಬಾದ್ ಟ್ರಿಪ್ಪಲ್ಲಿ ಈ ಸರಿ ನೀವು ರಾಮೋಜಿ ಫಿಲ್ಮ್ ಸಿಟಿನ ಮಿಸ್ ಮಾಡಲೇಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನೋಡಿದ್ರಲ್ಲ ರಾಮೋಜಿ ಫಿಲ್ಮ್ ಸಿಟಿ. ಸೊ ಈ ಕಾರ್ನಿವಲ್ ಮುಗಿದ ಮೇಲೆ ನಿಮಗಿಲ್ಲೇ DJ ನೈಟ್ ಸಹ ಮಾಡಿಸ್ತಾರೆ. ಸೊ ಆಲ್ಮೋಸ್ಟ್ 9-9:30ವರೆಗೂ ನಿಮಗೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಬೆಳಗ್ಗೆ 9 ಅಷ್ಟು ಆ್ಯಕ್ಟಿವಿಟೀಸ್ ಇದೆ, ಅಷ್ಟು ಶೋಸ್ ಇದೆ, ಅಷ್ಟು ಗೇಮ್ಸ್ ಇದೆ, ಅಷ್ಟು ಅಡ್ವೆಂಚರ್ಸು ಇದೆ, ಅಷ್ಟು ಸೈಟ್ ಸೀಯಿಂಗು ಇದೆ ಅಂತ ಹೇಳ್ಬೋದು.
ಸೊ ನಾವು ಇಷ್ಟೇ ರಾಮೋಜಿ ಬಾಯ್ ಬಾಯ್ ಹೇಳೋಣ ಅಂತೇಳಿ ಬಸ್ ಹತ್ತಿದ್ವಿ. ಹಾಗೆ ನಮ್ಮ ಲೆಫ್ಟ್ ಸೈಡ್ ನೋಡಿದ್ರೆ ಅಲ್ಲೊಂದು ಗಾರ್ಡನ್ ಇತ್ತು. ಆಮೇಲೆ ಗೊತ್ತಾಯ್ತು ಅದು ಗ್ಲೋ ಗಾರ್ಡನ್ ಅಂತ ಹೇಳ್ಬಿಟ್ಟು. ಸೊ ನಾವು ಮತ್ತೆ ಇನ್ನೊಂದು ಟ್ರಿಪ್ ವಾಪಸ್ ಹೋಗಿ ಗ್ಲೋ ಗಾರ್ಡನ್ ನೋಡ್ಕೊಂಡು ಬಂದ್ವಿ. ಸೊ ಗ್ಲೋ ಗಾರ್ಡನ್ ಅನ್ನೋದು ತುಂಬ ಚೆನ್ನಾಗಿದೆ. ಫುಲ್ ಆಫ್ ಲೈಟ್ಸು ಪ್ಲಸ್ ಅಲ್ಲೂ ಲೈಟ್ ಗೇಮ್ಸ್ ಇದೆ. ಸ್ವಿಂಗ್ ಎಲ್ಲ ಬಂದು ನೀವು ಸ್ವಿಂಗ್ ಮಾಡ್ತಾ ಇದ್ದರೆ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಮತ್ತು ಸೀಸೋ ಇದೆ. ಸೀಸೋ ಬಂದುಬಿಟ್ಟು ಒಂದು ಅಪ್ ಹೋದಾಗ ಒಂದು ಕಲರ್ ಬರುತ್ತೆ, ಡೌನ್ ಬಂದಾಗ ಒಂದು ಕಲರ್ ಬರುತ್ತೆ. ಆ ಥರ ಸೀಸಾಸ್ ಇದೆ. ಅಷ್ಟೇ ಅಲ್ದಿರ ಒಂದು ಗೇಮ್ ಇದೆ. ಸೊ ಯಾರು ಜಾಸ್ತಿ ಸ್ಟ್ರಾಂಗಾಗಿ ಫೂಟಲ್ಲಿ ಪ್ರೆಸ್ ಮಾಡ್ತಾರೆ ಅಲ್ಲಿರೋ ಬಟನ್ನ, ಅಷ್ಟು ದೂರಕ್ಕೆ ಲೈಟ್ಸ್ ಬರುತ್ತೆ ಅಂತ. ಈ ಥರ ಎಷ್ಟೊಂದು ಗೇಮ್ಸ್ ಇದೆ ಇಲ್ಲಿ. ಈ ಲೈಟ್ಸಲ್ಲಿ ಒಂದೊಳ್ಳೆ ಸಾಂಗು ಪ್ಲಸ್ ಸ್ಟೇಜು ಇದ್ದರೆ ಹೇಗಿರುತ್ತೆ ಹೇಳಿ, ಅದು ಸಹ ಇದೆ ಇಲ್ಲಿ. ಸೊ ನಮ್ಮ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತಷ್ಟು ಎಕ್ಸೈಟಿಂಗ್ ಪ್ಲೇಸಸ್ ಆ್ಯಂಡ್ ಎಕ್ಸೈಟಿಂಗ್ ವೀಡಿಯೋಸು ನಿಮ್ಗೆ ತೋರಿಸೋದಕ್ಕೆ ನಾವು ಫುಲ್ ಆಫ್ ಎಕ್ಸೈಟ್ಮೆಂಟಿಂದ ವೆಯ್ಟ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್.